ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ. ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾಚ್ಛಾಂತಿರನಂತರಂ. ಜ್ಞಾನಕ್ಕಿಂತ ಧ್ಯಾನವು ಶ್ರೇಷ್ಠ. ಧ್ಯಾನಕ್ಕಿಂತ ಕರ್ಮಫಲತ್ಯಾಗ ಹೆಚ್ಚು ಶ್ರೇಷ್ಠ. ಏಕೆಂದರೆ ತ್ಯಾಗದ ಮೂಲಕ ಶಾಂತಿಯು ಕೂಡಲೇ ಲಭಿಸುತ್ತದೆ. ಜ್ಞಾನಿಯ ಮನಸ್ಸು ಸದಾ ಒಂದಿಲ್ಲೊಂದು ವಿಷಯದಲ್ಲಿ ಮಗ್ನವಾಗಿರುತ್ತದೆ. ವಿಷಯ ವಾಸನೆಯಲ್ಲಿ ಮುಳುಗಿರುವ ಮನಸ್ಸು ಗಾಳಿಯಂತೆ ಚಲಿಸುತ್ತಲೇ ಇರುತ್ತದೆ. ತನಗೆ ತಿಳಿದ ವಿಷಯವನ್ನು ಇತರರಿಗೆ ತಿಳಿಸುವ ಅಥವಾ ಜ್ಞಾನ ಬೋಧನೆ ಮೂಲಕ ತಮ್ಮ ಜೀವನ ಸಾಗಿಸುವ ಪ್ರಯತ್ನ ಮಾಡುವ ಜ್ಞಾನಿಗಳು ಸಮಾಜದಲ್ಲಿ ಪ್ರಚಲಿತವಿರುವ ಸಂಪ್ರದಾಯ ಹಾಗೂ ನಂಬಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಮಂಡಿಸಿ ಒಂದಿಷ್ಟು ವಿವಾದ ಸೃಷ್ಟಿ ಮಾಡುವುದನ್ನು ಕಾಣಬಹುದು. ಕೆಲವು ಜ್ಞಾನಿಗಳು ತಮ್ಮದೇ ಪಂಥ ಸೃಷ್ಟಿಸಿ ಪೋಷಿಸುವುದಕ್ಕೆ ತಮ್ಮ ಅನುಯಾಯಿಗಳನ್ನು ನೇಮಿಸಿ ಸಮಾಜದಲ್ಲಿ ಕಂದಕ ನಿರ್ಮಾಣ ಮಾಡುವುದನ್ನು ಕಾಣಬಹುದು. ಜ್ಞಾನಿಗಳಿಗೆ ಮಾನವ ಅಭಿವೃದ್ಧಿಯೇ ಮೂಲಮಂತ್ರವಾಗಿದ್ದರೆ ಧರ್ಮ, ಜಾತಿ, ಮತ, ಗಡಿ, ಪಂಥ, ಭಾಷೆ ಇವೆಲ್ಲವನ್ನೂ ಮೀರಿ ಸಮಾಜದ ಎಲ್ಲರನ್ನೂ ಒಂದುಗೂಡಿಸಬಹುದಾಗಿತ್ತು. ಜ್ಞಾನ ವಿವಾದ ಸೃಷ್ಟಿಸಿದರೆ ಧ್ಯಾನ ಮೌನವಾಗಿ ತನ್ನ ಕಾರ್ಯ ನಿರ್ವಹಿಸುತ್ತದೆ. ಜ್ಞಾನದಿಂದ ಕರ್ಮದ ಉತ್ಪತ್ತಿಯಾಗಿ ಕರ್ಮ ಬಂಧನದಲ್ಲಿ ಸಿಲುಕಿ ಕರ್ಮ ಬಂಧನದಿಂದ ಹೊರಬರಲು ಅಷ್ಟಾಂಗ ಯೋಗದ ಮೊರೆ ಹೋಗಬೇಕಾಗಬಹುದು. ಆದರೆ ಜ್ಞಾನದಿಂದ ಉತ್ಪತ್ತಿಯಾದ ಋಣಾತ್ಮಕ ಅಂಶಗಳನ್ನು ಅಳಿಸಿ ಮನಸ್ಸು, ದೇಹ ಹಾಗೂ ಆತ್ಮ ಇವುಗಳಲ್ಲಿನ ತಾಪಗಳನ್ನು ನಿವಾರಿಸಿ ಪರಮಾನಂದದೆಡೆಗೆ ಕೊಂಡೊಯ್ಯುತ್ತದೆ. ಧ್ಯಾನ ಮನಸ್ಸಿನಲ್ಲಿರುವ ಎಲ್ಲ ಪೂರ್ವಾಗ್ರಹ ಪೀಡಿತ ಭಾವನೆಗಳನ್ನೂ ಕರ್ಮ ಬಂಧನದಿಂದಾದ ಋಣಾತ್ಮಕ ಅಂಶಗಳನ್ನೂ ಅಳಿಸಿ ಮನಸ್ಸನ್ನು ಸ್ವಚ್ಛಗೊಳಿಸಿದರೆ ಕರ್ಮ ಫಲತ್ಯಾಗ ಮೂಲದಲ್ಲೇ ಋಣಾತ್ಮಕ ಅಥವಾ ಧನಾತ್ಮಕ ಅಂಶಗಳು ಮನಸ್ಸಿನಲ್ಲಿ ದಾಖಲಾಗಿಸದೆ ಕರ್ಮ ಬಂಧನದಲ್ಲಿ ಸಿಲುಕದಂತೆ ಮಾಡಿ ವ್ಯಕ್ತಿ ಸದಾ ಯೋಗ ಸ್ಥಿತಿಯಲ್ಲಿರುವಂತೆ ನೋಡಿಕೊಂಡು ಸದಾ ಆನಂದಮಯ ಜೀವನದೊಂದಿಗೆ ಮನಸ್ಸಿಗೆ ಜ್ಞಾನದ ಅವಶ್ಯಕತೆ ಇಲ್ಲವಾಗಿಸುತ್ತದೆ. ಹರಿ ಓಂ ತತ್ಸತ್.